ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಬ್ಬದ ಅಡುಗೆ ಮತ್ತು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಒಂದೇ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದನ್ನು ನಾವು ಸ್ಮಾರ್ಟ್ ಕುಕ್ಕಿಂಗ್ ಅಂತಲೂ ಹೇಳ್ಬೋದು. ಹಬ್ಬಗಳು ಬಂದಾಗ ಎಷ್ಟೊಂದು ಅಡುಗೆಗಳು ಮಾಡಬೇಕಾಗಿರುತ್ತೆ, ಆದರೆ ನಮಗೆ ಟೈಮು ಇರೋದಿಲ್ಲ ಜಾಸ್ತಿ. ಎಲ್ಲ ಕಡಿಮೆ ಟೈಮಲ್ಲಿ ಹೇಗೆ ಮಾಡೋದು, ಎಷ್ಟೋ ಅಡುಗೆಗಳು ಎಲ್ಲ ಅಡುಗೆಗಳನ್ನೂ ಮಾಡಬೇಕಾಗಿರುತ್ತೆ, ಆದರೆ ಟೈಮ್ ಕಡಿಮೆ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದೇ ಎಲ್ಲರಿಗೂ ಒಂದು ಕ್ವಶನ್ ಆಗಿರುತ್ತೆ. ಸೊ ನಿಮಗೆ ಬೇಕಾಗಿರೋ ಐಟಮ್ಗಳನ್ನ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಪಾತ್ರೆ ಉಪಯೋಗಿಸ್ಕೊಂಡು ಹೇಗೆ ಅಡುಗೆ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಒಂದು ಸಿಂಪಲ್ ಆಗಿರೋ ಹಬ್ಬದ ಅಡುಗೆ. ಇದು ಮೊದಲಿಗೆ ನಾನು ಫಸ್ಟ್ ಸ್ಟೆಪ್ಪು ಕುಕ್ಕರ್ನಲ್ಲಿ ಎಲ್ಲದನ್ನು ಹೇಗೆ ಇಟ್ಕೊಳ್ಳೋದು ಅಂತ. ನಾನಿಲ್ಲಿ ಮಾಡ್ತಾ ಇರೋ ತವೆಗೆ ಫಸ್ಟು ಬೇಳೆನ ತೊಳ್ಕೊಂಡು, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ತೊಳ್ಕೊಂಡು, 1 ಲೋಟ ತೊಗರಿಬೇಳೆಗೆ ಅರ್ಧ ಲೋಟ ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ಟೊಮೆಟೊನ ಕಟ್ ಮಾಡಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದು ಪಾತ್ರೆಗಳನ್ನ ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೇ ಕುಕ್ಕರ್ ಒಳಗೆ ಬೇಯೋದನ್ನೆಲ್ಲ ಜೋಡಿಸ್ಕೊಂಡು ಒಂದು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಮಿಕ್ಕಿದ ಕೆಲಸನೂ ಮಾಡ್ಕೋಬೋದು. ನೋಡಿ, ಈಗ ನಾನು ತೊಗರಿಬೇಳೆ ಹೆಸರುಬೇಳೆನ ತೊಳೆದು ಪಾತ್ರೆ ಒಳಗೆ ಹಾಕಿ ಅದರೊಳಗೆ ಟೊಮೆಟೊ 3 ಹೆಚ್ಚಿಬಿಟ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಆ ಪ್ಲೇಟ್ ಲಿಡ್ ಇರೋಂಥ ಪಾತ್ರೆನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಪಾತ್ರೆ ಮೇಲೆ ಇನ್ನೆರಡು ಪಾತ್ರೆ ಇಟ್ಟರೆ ನಿಮಗೆ ಅನ್ನ ಮತ್ತು ಆಲೂಗೆಡ್ಡೆ ನೀವೇನು ಪಲ್ಯಕ್ಕೆ ಮಾಡಬೇಕಲ್ಲ ಅದನ್ನು ಮಾಡ್ಕೋಬೋದು. ನಾನು ಇವತ್ತು ತೊಗರಿಬೇಳೆ ಹೆಸರುಬೇಳೆ ಹಾಕಿರೋಂಥ ತೊವೆ ಮಾಡ್ತಾಯಿದ್ದೀನಿ, ಟೊಮೆಟೊ ಹಾಕಿ. ಅದರ ಮೇಲ್ಗಡೆ ನಾನು ಅನ್ನ ಮಾಡ್ತಾಯಿದ್ದೀನಿ. ಅನ್ನದಲ್ಲಿ ಚಿತ್ರಾನ್ನ ಮತ್ತು ವೈಟ್ ರೈಸ್ ಎರಡೂ ಮಾಡೋದು. ಅದರ ಮೇಲ್ಗಡೆ ಪಲ್ಯದ್ದು ಬೇಯಕ್ಕೆ ಆಲೂಗೆಡ್ಡೆ ಇಟ್ಟಿದ್ದೀನಿ. ಈ ಮೂರನ್ನು ಒಂದೇ ಕುಕ್ಕರ್ನಲ್ಲಿ ಇಟ್ಟು 3 ವಿಷಲ್ಲು ಕೂಗಿಸ್ಕೊಳ್ತೀನಿ. ನೋಡಿ, ಟೈಮ್ ಸೇವ್ ಆಯ್ತು. ಇದರಲ್ಲಿ ಒಂದೇ ಕುಕ್ಕರ್ ಒಳಗಡೆ 3 ಥರದ ಅಡುಗೆಗಳನ್ನ ಮಾಡ್ಬೋದು. ಮೊದಲಿಗೆ ಈಗ ನಾನು ತೊವೆ ಮಾಡೋದಕ್ಕೆ ಬೆಂದಿರೋ ತವೆನ ಒಂದು ಸತಿ ಮಂತ್ನಲ್ಲಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಕಡಗೋಲಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಒಗ್ಗರಣೆ ಸೆಕೆಂಡ್ ಸ್ಟೆಪ್ ಏನು ಅಂದರೆ ಒಗ್ಗರಣೆ. ಒಂದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡೋದು. ಫಸ್ಟ್ ನಾನೀಗ ತವೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಹಿಂಗು, ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ತವೆ ರೆಡಿ ಆಗುತ್ತೆ. ಈಗ ನೆಕ್ಸ್ಟು ಅದೇ ಬಾಣಲಿನಲ್ಲಿ ನಾವು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ತವೆ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಅದೇ ಬಾಣಲಿನಲ್ಲಿ ಮತ್ತು 3-4 ಸ್ಪೂನು ಎಣ್ಣೆ ಹಾಕಿ ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ. ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಇದೆಲ್ಲ ಲೋ ಫ್ಲೇಮಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಈರುಳ್ಳಿ ಹೆಚ್ಚಿದ್ದನ್ನು ಹಾಕ್ಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ನಾವಿಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಹಾಕಿದ್ರೆ ಆಲೂಗೆಡ್ಡೆ ಪಲ್ಯ ಒಳ್ಳೆ ರುಚಿ ಬರುತ್ತೆ. ಸೊ ಈಗ ಒಗ್ಗರಣೆಗೆ ಇವಾಗ ನಾನು ಅರಿಶಿನ ಹಾಕಿದ್ದೀನಿ, ಒಂದು ಚಿಟಿಕೆ ಅರಿಶಿನ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಗ್ಗರಣೆನ ಚೆನ್ನಾಗಿ ಬಾಡಿಸಿದ ಮೇಲೆ ಆಲ್ರೆಡಿ ಬೇಯಿಸಿರೋಂಥ ಆಲೂಗೆಡ್ಡೆನ ನಾನು ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು, ಇದು ಸ್ವಲ್ಪ ಡಿಫ್ರೆಂಟಾಗಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯೂಬ್ಸ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿಯಾಗುತ್ತೆ. ಈಗ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಟಿರುವಂಥ ಬೇಳೆಗೆ ತೊವೆ ಮಾಡಿ ಆಯಿತು, ಒಗ್ಗರಣೆ ಹಾಕಿ ಆಮೇಲೆ ಬೇಯಿಸಿಟ್ಟಿರುವಂಥ ಆಲೂಗೆಡ್ಡೆಗೆ ನಾವು ನಿಂಬೆ ರಸನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಆಲೂಗೆಡ್ಡೆ ಪಲ್ಯನ ರೆಡಿ ಮಾಡಿದ್ದೀವಿ. 2 ಐಟಮ್ ಆಯಿತು. ಈಗ ನೆಕ್ಸ್ಟು ನಾವು ಇನ್ನೊಂದು ಏನು ಬೇಯಿಸ್ಕೊಂಡಿದ್ವಿ ಅಂದರೆ ಅನ್ನ ಬೇಯಿಸ್ಕೊಂಡಿದ್ವಿ. ಆ ಅನ್ನನ ನಾವು 2 ಪೋರ್ಷನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಒಂದು ವೈಟ್ ರೈಸು ಮತ್ತು ಇನ್ನೊಂದು ಚಿತ್ರಾನ್ನ ಅಂತ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ನಾನು ಫಸ್ಟು ಎಣ್ಣೆ ಬಿಟ್ಟು ಎಣ್ಣೆ ಕಾದ್ಮೇಲೆ ಬೇಕಾಗಿರೋಷ್ಟು ಕಡಲೆಬೇಳೆನ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ, ಕ್ರಿಸ್ಪಾಗಿರುತ್ತೆ. ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಇದು 2-3 ಗೆಡ್ಡೆ ಈರುಳ್ಳಿ ಚೆನ್ನಾಗಿ ಹೆಚ್ಚಿರೋಂಥದ್ದು ಹಾಕ್ಕೊಂಡು, ಖಾರಕ್ಕೆ ನೀವು ಒಂದು 8-10 ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕಿ ಬಾಡಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಗ್ಗರಣೆ ಎಲ್ಲ ಆದಮೇಲೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸ್ಕೊಂಡು ಆಮೇಲೆ ನಾನಿಲ್ಲಿ ಮಾವಿನಕಾಯಿ ತುರಿ ಇತ್ತು, ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ತುರಿ ಹಾಕಿ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾವಿನಕಾಯಿ ತುರಿ ಎಲ್ಲ ಹಾಕಾಯಿತು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ನಾನಿಲ್ಲಿ ನೋಡಿ, ಸ್ಟವ್ ಆಫ್ ಮಾಡಿದ್ಮೇಲೆ ಮಾಡಿರೋಂಥ ಅನ್ನನ 2 ಭಾಗ ಡಿವೈಡ್ ಮಾಡಿಕೊಂಡು ಒಂದು ಭಾಗನ ನಾನಿಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಭಾಗ ಹಾಗೆಯೇ ಬಿಳಿ ಅನ್ನನ ಇಟ್ಟಿದ್ದೀನಿ. ಸೊ ಈಗ ನಮ್ಮ ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪು ನಾವು ಪೂರಿ ಮಾಡೋದಕ್ಕೆ ಮತ್ತು ಸ್ವೀಟಿಗೆ ಬೇಕಾಗಿರೋಂಥ ಪೂರಿಗೆ ನಾನು 2ಕ್ಕೂ ಹಿಟ್ಟನ್ನು ರೆಡಿ ಮಾಡಿಕೊಂಡು ಫಸ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋದು. ಇದು ನಾವು ಅಪ್ಪಿ ಪಾಯಸ ಅಂತ ಮಾಡ್ತೀವಿ, ಇದು ಸ್ವೀಟು, ಅದಕ್ಕೆ ಕಲಿಸ್ಕೊಳ್ತಾ ಇರೋದು. ಚಿರೋಟಿ ರವೆ
ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಮತ್ತು ಚಿಟಿಕೆ ಉಪ್ಪು, ಚಿಟಿಕೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಾಗಿರೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಪೂರಿ ಹಿಟ್ಟನ್ನು ಅದಕ್ಕಿಂತ ಇನ್ನೂ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ಅದು ಚಿರೋಟಿ ರವೆ ಅಲ್ವಾ, ಒಂದು 10 ನಿಮಿಷ ಬಿಟ್ಟ ಮೇಲೆ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನೋಡಿ ಈ ಥರ ಒದ್ದೆ ಇರೋ ಬಟ್ಟೆನ ಇಟ್ಬಿಟ್ಟು ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕಲ್ಲಿ ಒಂದು ಸ್ವಲ್ಪ ಹೊತ್ತಾದಮೇಲೆ. ಇಲ್ಲಿ ನಾವೀಗ ಪಾಯಸ ಮಾಡ್ಕೊಳ್ಳೋಕ್ಕೆ, ಅಪ್ಪಿ ಪಾಯಸಕ್ಕೆ ಫಸ್ಟು ನಾವು ಹಾಲು ಖೀರನ್ನು ಮಾಡ್ಕೊಳ್ತೀವಿ. ಅದಕ್ಕೆ ಫಸ್ಟು ನಾನು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ 3 ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸಿಗೆ ನಾವು ಕಾಯಿಸಿ ಆರಿಸಿರೋಂಥ ಹಾಲು, ನಾನಿಲ್ಲಿ 1 ಲೀಟ್ರ್ ಹಾಲಿಗೆ ಮಾಡ್ತಾಯಿದ್ದೀನಿ ಅಪ್ಪಿ ಪಾಯಸ. ಈ ಅಪ್ಪಿ ಪಾಯಸ ರೆಸಿಪಿನ ನಾನು ಡೀಟೇಲಾಗಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ 1 ಲೀಟ್ರ್ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಕುದೀತಾ ಇರಬೇಕು. ಇದಕ್ಕೆ ನಾನು ಆಲ್ರೆಡಿ ಪುಡಿ ಮಾಡ್ಕೊಂಡಿರೋಂಥ ಬಾದಾಮಿ ಪುಡಿ ಮತ್ತು ಗೋಡಂಬಿ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎರಡನ್ನೂ 4 ಚಮಚದಷ್ಟು ಹಾಕ್ಕೊಳ್ತೀನಿ. ಇಷ್ಟ ಇದ್ದರೆ ಇನ್ನೂ ಸ್ವಲ್ಪನೂ ಹಾಕ್ಕೋಬೋದು. ಎಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ನಾವು 3/4 ಲೋಟದಷ್ಟು ಸಕ್ಕರೆನ ಹಾಕಿದ್ದೀನಿ. ನಾನು 1 ಲೀಟ್ರ್ ಹಾಲಿಗೆ 3/4 ಲೋಟದಷ್ಟು ಸಕ್ಕರೆ ಹಾಕಿ, ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕಿ, ಏಲಕ್ಕಿ ಪುಡಿ ಹಾಕಿ ಖೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಈಗ ಮಾವಿನ ಹಣ್ಣಿನ ರಸಾಯನ ಅಥವಾ ಸೀಕರಣೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹಣ್ಣುಗಳನ್ನ ಆಲ್ರೆಡಿ ತೊಳೆದು ಅದ್ರ ಮೇಲ್ಗಡೆ ತೊಟ್ಟೆಲ್ಲ ತಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು 2 ಪಾತ್ರೆ ಇಟ್ಕೊಂಡು, ಒಂದು ಪಾತ್ರೆಯಲ್ಲಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಪಾತ್ರೆಯಲ್ಲಿ ಹಣ್ಣನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಎರಡನ್ನೂ ಯೂಸ್ ಮಾಡಿಕೊಂಡು ಸೀಕರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಪಾತ್ರೆಗೆ ನೀರೆಲ್ಲ ಹಾಕಿಟ್ಟು ಫಸ್ಟು ನಾವು ಹಣ್ಣು ಏನಿರುತ್ತಲ್ಲ ಅದರಲ್ಲಿ ಪಲ್ಪನ್ನ ತೊಗೊಂಡು ನಾವು ವಾಟೆನ ಸಪ್ರೇಟ್ ಮಾಡ್ಕೋಬೇಕು. ಸೀಕರಣೆ ಮಾಡುವಾಗ ಈ ಪಲ್ಪ್ನೆಲ್ಲ ಚೆನ್ನಾಗಿ ಕಿವುಚಿದ್ರೆ ನಮಗೆ ಈ ಥರ ವಾಟೆ ಸಿಗುತ್ತೆ. ಈ ವಾಟೆನ ಎಸಿದಲ್ಲೇ ಆ ಸಿಪ್ಪೆಗಳು ಹಾಕಿರೋವಂಥ ಪಾತ್ರೆಗೆ ಈ ವಾಟೆ ಅದರೊಳಗೆ ಹಾಕಿದ್ರೆ ಮತ್ತು ಅದರಿಂದನೂ ಕೂಡ ನಮಗೆ ಏನು ಸೀಕರಣೆಗೆ ಬೇಕಾಗಿರೋವಂಥದ್ದು ಮತ್ತು ಹಣ್ಣು ಸಿಗುತ್ತೆ. ಸೊ ಈಗ ನೋಡಿ ನೀರು ಹಾಕಿ ಚೆನ್ನಾಗಿ ಈ ಥರ ಚೆನ್ನಾಗಿ ಕಿವುಚಬೇಕು. ಕಿವುಚಿದಾಗ ಇನ್ನೂ ಅದರಲ್ಲಿ ಹಣ್ಣಿನ ಭಾಗನೆಲ್ಲ ತಕ್ಕೊಂಡು ಆಮೇಲೆ ಆ ಸಿಪ್ಪೆನ ಎಸೆಯೋದು. ಈ ಸೀಕರಣೆಗೆ ಸಕ್ಕರೆ ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿದ್ರೆ ಇದು ಸೀಕರಣೆ ರೆಡಿಯಾಗಿದೆ. ಸ್ವಲ್ಪ ಒಣಶುಂಠಿ ಪುಡಿ ಕೂಡ ಸೇರಿಸ್ಕೋಬೇಕು ಜೀರ್ಣಕ್ಕೆ ಒಳ್ಳೆಯದು ಅಂತ. ಈಗ ಆಲ್ರೆಡಿ ನೆನೆಯಕ್ಕಿಟ್ಟಿದ್ದಂಥ ಈ ಅಪ್ಪೆ ಪೂರಿಗೆ ಬೇಕಾಗಿರೋ, ಅಪ್ಪೆ ಪಾಯಸಕ್ಕೆ ಬೇಕಾಗಿರೋವಂಥ ಪೂರಿ ಹಿಟ್ಟು ನೆಂದಿದೆ ಚೆನ್ನಾಗಿ. ಇಷ್ಟು ದೊಡ್ಡ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ತೋರಿಸಿರೋ ಅಂಥ ಅಳತೆಗೆ ದೊಡ್ಡ ಉಂಡೆ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ಬಿಟ್ಟು ಫೋಕಿನ ಸಹಾಯದಿಂದ ಎಲ್ಲ ತೂತ ಮಾಡಿ ಆಮೇಲೆ ಅದನ್ನು ಕರಿಬೇಕು. ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಬಿಟ್ಟು ಆಮೇಲೆ ಇದು ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ಇದನ್ನು ಪೂರಿನ. ನಾನು ದೊಡ್ಡ ಪೂರಿ ಯಾಕೆ ತೊಗೊಂಡಿರೋದಂದರೆ ಇದು ಅಟ್ ಎ ಟೈಮು ಇದನ್ನು ಕರೆದು ಬಿಡ್ಬೋದು ಅಂತ. ಮುಂಚೆ ಆದರೆ ಸಣ್ಣ ಪೂರಿ ಮಾಡಿ ಅದನ್ನು ಎಣ್ಣೆಯಲ್ಲಿ ಬಾಣಲಿಲಿ ಕರೆದುಬಿಟ್ಟು ಆಮೇಲೆ ಅದನ್ನು ಖೀರಿಗೆ ಮಿಕ್ಸ್ ಮಾಡ್ತಾಯಿದ್ರು. ಈಗ ಅದರಲ್ಲಿ ಟೈಮ್ ಸೇವ್ ಆಗಬೇಕಲ್ವ, ಒಂದೊಂದೇ ಪೂರಿ ಲಟ್ಟಿಸ್ಕೊಳಕ್ಕಾಗಲ್ಲ ಅಂತ. ಹಾಗಾಗಿ ನಾನು ಒಂದು ದೊಡ್ಡ ಉಂಡೆನ ಮಾಡಿಕೊಂಡು ದೊಡ್ಡದಾಗಿ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ಡೈಮಂಡ್ ಶೇಪಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೋದು. ಎಣ್ಣೆನಲ್ಲಿ ಕಾದಿರೋ ಎಣ್ಣೆನ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿರ್ತೀನಿ, ಅದರೊಳಗೆ ಕಾಯಕ್ಕಿಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋದು. ಇದು ಕ್ರಿಸ್ಪಿಯಾಗಿ ಬರಬೇಕು ಇದು ಪೂರಿ. ಇದು ಅದಕ್ಕೋಸ್ಕರ ನಾವು ಫೋಕಲ್ಲಿ ಚುಚ್ಚಿರ್ತೀವಿ, ಗಾಳಿ ಬರಬಾರ್ದು ಅದರಲ್ಲಿ ಅಂತಂದು, ಊದ್ಕೋಬಾರ್ದು ಅಂತಂದಾಗ ಫೋಕಲ್ಲಿ ಚುಚ್ಚಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ಥರ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. 2 ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಂಗೆ ಫ್ರೈ ಆಗುತ್ತೆ. ನಿಮಗೆ ಅದು ತೇಲ್ಕೊಂಡು ಹೊರಗೆ ಮೇಲ್ಗಡೆ ಬಂದಾಗ ಅದು ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಇದಿಷ್ಟು ನಾವು 3 ಉಂಡೆ ಏನು ಮಾಡ್ಕೊಂಡಿದ್ದೀವಲ್ಲ ಅದಷ್ಟು ಈ ಥರ ಲಟ್ಟಿಸ್ಬಿಟ್ಟು ಪೀಸ್ನ ಕಟ್ ಮಾಡಿ ಫ್ರೈ ಮಾಡಿ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಇದು ಅಪ್ಪಿ ಪಾಯಸಗೆ ಪೂರಿ ರೆಡಿಯಾಗಿದೆ ಅಂತ. ಈಗ ನೋಡಿ ಈ ಥರ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಚಿರೋಟಿ ರವೆ ಹಾಕಿದ್ವಲ್ಲ, ಕ್ರಿಸ್ಪಿಯಾಗಿ ಬಂದಿದೆ. ಒಂದು ಸತಿ ಬಾಣಲಿ ಇಟ್ಟ ಮೇಲೆ ನಾವು ಇನ್ನೊಂದು ಸತಿ ಅದೇ ಎಣ್ಣೆ ಕಾದಿರುತ್ತಲ್ವ, ಸೊ ಟೈಮ್ ಸೇವಿಂಗ್ ಅಂತಲೇ ಇದು ಮಾಡ್ತಾ ಇರೋದು. ಸೊ ಈಗ ನಾನು ಮಾಮೂಲು ರೆಗ್ಯುಲರ್ ಪೂರಿ ಮಾಡ್ತೀವಲ್ಲ ಆಲೂಗಡ್ಡೆ ಪಲ್ಯಕ್ಕೆ, ಆ ಪೂರಿನ ತೆಲಿಸ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಈಗ ಎಲ್ಲ ಅಡುಗೆಗಳು ರೆಡಿಯಾಗಿದೆ. ನೋಡಿ ಒಂದೇ ಕುಕ್ಕರ್ನಲ್ಲಿ ಬೇಯಿಸೋವಂಥ ಪದಾರ್ಥಗಳೆಲ್ಲ ಕೂಗಿಸಿದ್ವಿ. ಆಮೇಲೆ ಒಂದೇ ಬಾಣಲಿನಲ್ಲಿ ನಾವು ಒಗ್ಗರಣೆ ಕೂಡ ಮಾಡ್ಕೊಂಡ್ವಿ. ಒಂದೇ ಬಾಣಲಿನಲ್ಲಿ ಕರಿಯೋವಂಥ ಐಟಮ್ನೆಲ್ಲ ಕರೆದ್ವಿ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ನಾವು ಹಬ್ಬದಲ್ಲಿ ವೆರೈಟಿ ಅಡುಗೆಗಳ್ನ ಕಡಿಮೆ ಟೈಮಲ್ಲಿ ಹೇಗೆ ಕಡಿಮೆ ಪಾತ್ರೆನ ಉಪಯೋಗಿಸ್ಕೊಂಡು ಮಾಡ್ಬೋದು ಅಡುಗೆನ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ಲು. ಈ ಥರ ಎಕ್ಸಾಂಪಲ್ ಇಟ್ಕೊಂಡು ನೀವು ಯಾವ್ದಾರ ಮೆನುನ ಸೆಟ್ ಮಾಡಿಕೊಂಡು ಹಬ್ಬದಲ್ಲಿ ಈ ಥರ ಅಡುಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗ ನಮ್ಮ ಹಬ್ಬಕ್ಕೆ ಅನ್ನ, ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ ಮತ್ತು ಅಪ್ಪಿ ಪಾಯಸ, ಪೂರಿ, ಸಂಡಿಗೆ, ಮಾವಿನ ಸೀಕರಣೆ ಮತ್ತು ತೊವೆ ಎಲ್ಲ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ
ಬೆಲ್ಲೈಕನ್ನ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.